ಸುಬ್ರಹ್ಮಣ್ಯಂ, ಅದೇ SP ಬಾಲಸುಬ್ರಹ್ಮಣ್ಯಂ, ಗೂಡೂರು, ನೆಲ್ಲೂರು ಹತ್ರ ಗೂಡೂರು ಅಂತ ಒಂದು ಊರಲ್ಲಿ ಕಾಂಪಿಟೀಷನಲ್ಲಿ ನಾನು ಫಸ್ಟ್ ಅಲ್ಲಿ ನೋಡಿದ್ದೆ ಆ ಹುಡುಗನ್ನ. ಅಲ್ಲಿ ಕಾಂಪಿಟೀಷನಲ್ಲಿ ಪ್ರೈಸ್ ಬಂದವರಿಗೆ, ಅದರಲ್ಲಿ ಗೆದ್ದವರಿಗೆ ಪ್ರೈಸ್ ಕೊಡಬೇಕಂತ ನನ್ನನ್ನು ಕರೆದಿದ್ದಾರೆ. ನಾನು ಮೆಡ್ರಾಸಿಂದ ಗೂಡೂರು ಹೋದೆ. ಗೂಡೂರು ಹೋಗಿ ಪ್ರೈಸ್ ಎಲ್ಲ ಕೊಟ್ಟೆ. ಅವರು ಹಾಡಿಸಿದ್ದಾರೆ, ಪ್ರೈಸ್ ಬಂದವ್ರನ್ನ ಹಾಡಿಸಿದ್ದಾರೆ. ತುಂಬ ಬಾಲಸುಬ್ರಹ್ಮಣ್ಯಂ ತುಂಬ ಚೆನ್ನಾಗಿ ಹಾಡಿದ್ದಾನೆ. ಅದು ಒಂದು ಒಳ್ಳೆ ಸಾಂಗು, ತುಂಬ ಚೆನ್ನಾಗಿ ಹಾಡ್ತಾನೆ. ಒರಿಜಿನಲ್ ವಾಯ್ಸಲ್ಲಿ ಯಾರನ್ನ ಕಾಪಿ ಮಾಡದೆ ತನ್ನ ದೇವರು ಒಂದು ಗಂಟ್ಲು ಕೊಡ್ತಾರಲ್ಲ ನಮಗೆ, ಆ ಗಂಟ್ಲಲ್ಲಿ ಒರಿಜಿನಲ್ ವಾಯ್ಸಲ್ಲಿ ತುಂಬ ಚೆನ್ನಾಗಿ ಹಾಡಿದ್ದಾನೆ. ನಾನು ಹೇಳಿದೆ, ನೀನು ಈ ಸಿನಿಮಾನಲ್ಲಿ ಹಾಡ್ರೆ ನೀನು ತುಂಬ ಬ್ರಹ್ಮಾಂಡವಾಗಿ ಒಳ್ಳೆ ಹೆಸರು ಬರುತ್ತೆ ಅಂತ. ಅವನು ಇದುವರೆಗೂ ಅದು ಎಲ್ಲೆಲ್ಲ ಸ್ಟೇಜ್ ಮೇಲೆಲ್ಲ ಹೇಳ್ಕೊಳ್ತಾನೆ ಇರ್ತಾನೆ, ಜಾನಕಮ್ಮ ಹೇಳಿದ್ದಾರೆ, ಅದರಿಂದಾನೆ ನಾನು ಬಂದಿನಂತ. ಎಷ್ಟೋ ಜನರಿಗೆ ನಾವು ಹೇಳ್ತೀವಿ ಚೆನ್ನಾಗಿ ಹಾಡಿದ್ದೀವಿ ಅಂತ, ಎಲ್ಲರೂ ಬರ್ತಾರೇನು? ಅವರಿಗೆ ಟ್ಯಾಲೆಂಟ್ ಇದೆ, ಅದೃಷ್ಟ ಇದೆ, ದೇವರ ದಯೆ ಇದೆ, ಬಂದರು ಅಷ್ಟೇ. ನಾನು ಹೇಳಿದೆ ಅಂತ ಬರಲಿಲ್ಲ. ಸರಿ, ಅದಿರಲಿ. ಅವ್ರು ಮೆಡ್ರಾಸ್ ಬಂದದ್ರಿಂದ, ಬಾಲಸುಬ್ರಹ್ಮಣ್ಯ ಮೆಡ್ರಾಸ್ ಬಂದದ್ರಿಂದ ನಾವು ಸೇರಿ ಎಷ್ಟು ಡ್ಯೂಯೆಟ್ಸ್, ಎಷ್ಟು ಸಾಂಗ್ಸ್ ಹಾಡಿದ್ದೀವಿ ಗೊತ್ತಾ? ಹಾಡ್ತಾನೆ ಇದ್ದೀವಿ. ಇದುವರೆಗೂ ಎಷ್ಟೋ ಸಾಂಗ್ಸ್ ಹಾಡಿದ್ದೀವಿ. ಅದು ತೆಲುಗು, ತಮಿಳ್, ಕನ್ನಡದಲ್ಲಂತೂ ಎಷ್ಟು ಒಳ್ಳೆ ಡ್ಯೂಯೆಟ್ಸು, ತುಂಬ ಒಳ್ಳೆ ಡ್ಯೂಯೆಟ್ಸ್. ಎಷ್ಟೋ ಸಾವಿರ ಸಾಂಗ್ಸ್ ಹಾಡಿದ್ದೀವಿ ನಾವು. ಕನ್ನಡ, ತೆಲುಗು, ತಮಿಳ್, ಮಲಯಾಳ ಕೂಡ ಹಾಡಿದ್ದೀವಿ, ಹಿಂದಿ ಕೂಡ ಹಾಡಿದ್ದೀವಿ ನಾವು. ಅಂದರೆ ಕನ್ನಡದಲ್ಲಿ ತುಂಬ ಒಳ್ಳೆ ಡ್ಯೂಯೆಟ್ಸ್ ಹಾಡಿದ್ದೀವಿ. ಅದು ಇದು ನಾವೇನೋ ಫ್ರೆಂಡ್ಲಿಯಾಗಿರೋದು, ಏದೋ ಸಿಂಗರು ಆ ಥರ ಅಲ್ಲ. ನಾವು ಫ್ರೆಂಡ್ಸ್ ಆಗಿದ್ದೀವಿ. ರೆಕಾರ್ಡಿಂಗಲ್ಲಿ ನಾವಿಬ್ಬರು ಗಲಾಟೆ ಮಾಡ್ಕೊಳ್ತೀವಿ, ಜಗಳ ಮಾಡ್ಕೊಳ್ತೀವಿ, ಮತ್ತು ಮಕ್ಕಳ ಹಾಗೆ ಜಗಳ ಮಾಡಿಕೊಂಡು ಮತ್ತೆ ತಕ್ಷಣ ಸರಿ ಆಗ್ತಾರೆ. ಅದೇ ಥರ ನಾವು ಕೂಡ ನಾವು ಹಾಡು ಜೊತೆಯಲ್ಲಿ ಆಟ ಆಡಿದ್ದೀವಿ, ಮ್ಯೂಸಿಕ್ ಜೊತೆಯಲ್ಲಿ ಆಟ ಆಡಿದ್ದೀವಿ ನಾವಿಬ್ಬರೂ. ಒಂದು ಪೋಟಿ, ಇಬ್ಬರಿಗೂ ಕಾಂಪಿಟೀಷನ್, ನೀನು ಚೆನ್ನಾಗಿ ಆಡ್ತೀಯ, ನಾನು ಚೆನ್ನಾಗಿ ಆಡ್ತೀಯನ, ಆ ಥರ ಆಡಿದ್ದೀವಿ ನಾವು, ಒಳ್ಳೆ ಸಾಂಗ್ಸು. ಆಮೇಲೆ ಒಂದು ದಿವಸ ಮೂರು ತಿಂಗಳ ಮುಂಚೆ ಮೈಸೂರಲ್ಲಿ ಒಂದು ಪ್ರೋಗ್ರಾಮ್ ನಡೆದಿದೆ. ಪ್ರೋಗ್ರಾಮ್ಗೆ ಬಾಲಸುಬ್ರಹ್ಮಣ್ಯಂ ಬಂದು ಇಲ್ಲಿ ಪ್ರೋಗ್ರಾಮ್ ಬಂದಾಗ ಮುಂದಿನ ದಿವಸ ನಮ್ಮ ಮನೆಗೆ ಬಂದರು. ನಮ್ಮ ಮನೆಗೆ ಬಂದು ನಮ್ಮ ಮಗನ ಹತ್ರ, ನನ್ನ ಹತ್ರ ತುಂಬ ಮಾತಾಡಿ, ಆಮೇಲೆ ಸೆಲ್ಲಲ್ಲಿ ಸಾಂಗ್ಸ್ ಎಲ್ಲ ಕೇಳಿಸಿ, ತುಂಬ ಇಲ್ಲೇ ಊಟ ಮಾಡಿ ತುಂಬ ಹೊತ್ತಿದ್ದು ಹೋದ್ರಿ. ನಾವು ಒಂದು ವಿಷಯ ಏನಂದರೆ, ಕೋಇನ್ಸಿಡೆಂಟ್ ಆಗಿ ನಾನು ಕೊನೆಯ ಪ್ರೋಗ್ರಾಮ್ ಮೈಸೂರಲ್ಲಿ ಹಾಡಿದೆ, ಅವ್ರು ಕೂಡ ಕೊನೆಯ ಪ್ರೋಗ್ರಾಮ್ ಬಾಲಸುಬ್ರಹ್ಮಣ್ಯಂ ಕೂಡ ಮೈಸೂರಲ್ಲಿ ಹಾಡಿದ್ದಾನೆ. ಇದುವರೆಗೂ ಮತ್ತೆ ಎಲ್ಲಿ ಹಾಡಲಿಲ್ಲವಲ್ಲ. ಆಮೇಲೆ ನನ್ನ ಮ್ಯೂಸಿಕಲ್ಲಿ ಅವರು ಹಾಡಿದ್ದಾರೆ, ಅವ್ರ ಮ್ಯೂಸಿಕಲ್ಲಿ ನಾನು ಹಾಡಿದೆ. ಅವರು ಎಷ್ಟೋ ಕನ್ನಡದಲ್ಲಿ ಕೂಡ ಮ್ಯೂಸಿಕ್ ಮಾಡಿದ್ದಾರೆ, ಬೇಟೆ ಅದೆಲ್ಲ ಕನ್ನಡದಲ್ಲಿ ಕೂಡ ನಾನು ಹಾಡಿದ್ದೀನಿ ಅವ್ರ ಮ್ಯೂಸಿಕಲ್ಲಿ. ನಾನು ಪ್ರೈವೇಟ್ ಸಾಂಗ್ಸು, ಸಿನಿಮಾ ಕೂಡ ಮಾಡಿದೆ, ಅದರಲ್ಲಿ ಕೂಡ ಅವರು ಹಾಡಿದ್ದಾರೆ. ಈ ಥರ ನಾವು ತುಂಬ ಕ್ಲೋಸ್ ಆಗಿ ಇದ್ದೀವಿ. ಕೊನೆಗೆ ಹಾಸ್ಪಿಟ್ಲಿಗೆ ಹೋದರು. ಹಾಸ್ಪಿಟ್ಲಿಗೆ ಹೋಗಿ ಇನ್ನೂ ಬರ್ತಾರೆ ಅಂತ ನೆನೆಸ್ರೆ ಹಾಗೆ ಹೋಗ್ಬಿಟ್ರು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಿನ್ನೆ ಮೊನ್ನೆ ಮಾತಾಡಬೇಕಂತ ನೆನೆಸಿದೆ, ಮಾತಾಡ್ರೆ ಹೇಳು ಬರ್ತಾ ಇದೆ, ಅದಕ್ಕೆ ಮಾತಾಡಲಿಲ್ಲ. ಇವತ್ತು ಮಾತಾಡಿದೆ. ಸ್ವಲ್ಪ ಸಮಾಧಾನ ಮಾಡಿಕೊಂಡು ಕ್ಷಮಿಸಿರಿ.